ಈ ಕರ್ಮದ ಕಲೆಗಾಲದಲ್ಲಿ ನನಗೆ ಎದರ್ ಹಾಕಿ ಧರ್ಮದ ಬೀಜಲು ಬಿತ್ತ ಹೋದ ನಂಜೇಗೌಡನ ಗತಿ ಏನಾಯಿತು ಗೊತ್ತಾ? ಈ ಗೌಡನ ಕುತಂತ್ರದಿಂದ ಅವರ ಮನೆಯಲ್ಲಿ ನಡೆಯುವ ಶುಭ ಕಾರ್ಯದ ಊಟದಲ್ಲಿ ನನ್ನ ಹಾಳುಗಳನ್ನು ಕಳುಹಿಸಿ ಇಸ ಹಾಕಿಸಿ ಅವರ ವಂಶವನ್ನೇ ನಿರ್ವಂಶ ಮಾಡಿಬಿಟ್ಟೆ. ಅಂದ ಮೇಲೆ ಈ ಊರಿನಲ್ಲಿ ನಮ್ಮ ಎದುರು ಮಾತನಾಡುವವರು ಇನ್ನು ಹುಟ್ಟಿಲ್ಲ, ಮುಂದೆ ಹುಟ್ಟುವುದು ಇಲ್ಲ. ಸುತ್ತುನಲ ಹೊತ್ತಳಿಯಲ್ಲಿ ಈ ದೇವೇಂದ್ರ ದೇಸಾಯಿ ಹೇಳಿದಾಗಿ ಕೇಳಿಕೊಂಡು ಬಿದ್ದರೆ ಸರಿ, ಇಲ್ಲ ನಾವೇ ಸೂರರು ಧೀರರೆಂದು ಹಾರಾಡಿದರೆ ಅವರ ಮನೆತನವನ್ನು ಸುಟ್ಟು ಸರ್ವನಾಶ ಮಾಡುವುದೇ ಈ ದೇವೇಂದ್ರ ದೇಸಾಯಿ ಗೌಡನ ಬಲವಾದ ಛಲ. ಅಣ್ಣ, ಛಲದ ಚತುರರು ನಾವಾಗಿ ಈ ಸಮಾಜವನ್ನು ನಮ್ಮ ಕೈಯಲ್ಲಿ ಮುಟ್ಟೆಯಲ್ಲಿ ಇಟ್ಟುಕೊಂಡು ನಾವು ಹೇಳದಂತಾಗೆ ಕೇಳ ಮಾಡಬೇಕು. ಈ ಅಧಿಕಾರಿಗಳನ್ನು ನಮಗೆ ಯಾರಾದರೂ ಎದುರಾಗಿ ನಿಂತರೆ ಅವರನ್ನು ಇದೇ ನಮ್ಮ ಅರಮನೆ ಕಂಬಕ್ಕೆ ಕಟ್ಟಿ ಅವರ ಮೈ ಚರ್ಮವನ್ನು ಸುಲಿಯುವುದೇ ಈ ಗೌಡಕಿ ಮನೆತನಕ ಎಲ್ಲರೂ ಉತ್ತರ ಎದರು ಉತ್ತರ ಅಷ್ಟೇ ಅಲ್ಲ ಗಜೇಂದ್ರ, ಕನಸಿನನ್ನು ನಮ್ಮ ಬಗ್ಗೆ ಕೆಟ್ಟ ಯೋಚನೆ ಮಾಡಿದರು. ಬೆಳಿಗ್ಗೆ ಬಂದು ನಮ್ಮ ಕಾಲಿಗೆ ಗೌಡರೇ, ನಿಮ್ಮ ಕನಸಿನಲ್ಲಿ ನಿಮ್ಮ ಬಗ್ಗೆ ಕೆಟ್ಟ ಯೋಚನೆ ಮಾಡಿದ್ದೇನೆಂದು ಕ್ಷಮೆ ಕೇಳಿ ಹೋಗುತ್ತಾರೆ. ಅಂದ ಮೇಲೆ ನಮ್ಮನ್ನು ಎದುರು ಹಾಕಿಕೊಳ್ಳೋರು ಯಾರಿದ್ದಾರೆ ಈ ಊರಿನಲ್ಲಿ? ಅಣ್ಣ, ನಮ್ಮ ಜೊತೆ ಯಾರಿಲ್ಲರೆಂದು ನಿಶ್ಚಯತೆಯಿಂದ ಇರಬಹುದಣ್ಣ. ನಮ್ಮ ಜೊತೆಗಿದ್ದವರೇ ನಮಗೆ ಬೆನ್ನಿಗೆ ಚೂರಿ ಹಾಕ್ತಿರೆಂಬುದು ಮರೆಯಬಾರದು. ಬೆನ್ನಿಗೆ ಚೂರಿ? ಗಜೇಂದ್ರ, ಏನು ಹೇಳುವ ಮಾತು ಸತ್ಯವಿದೆ. ಹಾಗೇನಾದರೂ ನಮ್ಮ ಜೊತೆಗಿದ್ದವರೇ ನಮಗೆ ಬೆನ್ನಿಗೆ ಚೂರಿ ಹಾಕುವ ಸಂಚು ಮಾಡಿದರೆ ಈ ನನ್ನ ಬಂದು ಇಲ್ಲಿಂದ ಅವರ ಎದೆಗುಂಡಿಗೆಯನ್ನು ಸೀಳಿ ನಮ್ಮ ಪ್ರಾಣಕ್ಕೆ ಮೋಸದ ಬಾಣ ಹೂಡುವ ಆ ಕಡುವೈರ್ಯ ಧ್ಯೇಯವನ್ನು ಛಿದ್ರ ವಿಚ್ಛಿದ್ರ ಮಾಡಿ ದಿಟ್ಟ ಧೀರರಾಗಿ ಮೆರೋಣ ಈ ಬ್ರಹ್ಮಾಂಡದಲ್ಲಿ. ಅಣ್ಣ, ಆ ಬ್ರಹ್ಮಾಂಡಕ್ಕೆ ಆ ಸಿಂಹನೇ, ಆ ಬ್ರಹ್ಮಾಂಡಕ್ಕೆ ಒಬ್ಬನೇ ಸಿಂಹ. ಈ ಬ್ರಹ್ಮಾಂಡಕ್ಕೆ ನಾವಿಬ್ಬರ ಜೋಡಿ ಸಿಂಹಗಳ. ಮುನಿಯ, ಲೇ ಮುನಿಯ, ಎದಕ್ಕೆ ಓದಿರ್ತೀವೋ ಯಪ್ಪ? ನಲ ಅದಕ್ಕಂತಾಗ ಅದು ಏನಂತ ಹೇಳಿ ಸಾಯಲ್ಲ. ಏನಂದ್ರೆ ಮುನಿಯ? ನಿಮಗೇನಂದ್ರೆ ಯಪ್ಪ, ಅದು ಏನು ಕೆಲಸ ಅಂತ ಹೇಳ್ದೆ ಅಂದೆ. ಮುನಿಯ, ಬ್ಯಾಂಕಿಗೆ ಹೋಗಿ 50 ಲಕ್ಷ ಹಣವನ್ನು ತೆಗೆದುಕೊಂಡು ಬಂದು ಆ ನನ್ನ ಪಾಟ್ನಾರದ MLA ರಾಜೇಂದ್ರನಿಗೆ ಆ ನನ್ನ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸು ಅಂತ ಹೇಳಿದ್ದೇನಲ್ಲ, ಕೊಟ್ಟು ಕಳಿಸಿದೆ ತಾನೆ? ಗೌಡ್ರ, ಇಡೀ ಊರಿಗೆ ಗೌಡ್ರ ಬುದ್ಧಿ ಮೂಗಿನಾಗ ಇಟ್ಟಿರನ ಗೌಡ್ರ. ಬೆಳಗ್ಗೆನ ಕಟ್ ಕಳಿಸ್ಬಿಟ್ಟಿಯಪ್ಪ, ಅದು ಬೇಗ ಚಿಂತೆ ಮಾಡಬಾರ್ದು.
ದೇವೇಂದ್ರ ದೇಶ ಅವರಿಗೆ. ಯಾರು? ಇನ್ಸ್ಪೆಕ್ಟರ್, ಬನ್ನಿ ಇನ್ಸ್ಪೆಕ್ಟರ್, ಕುಳಿತುಕೊಳ್ಳಿ. ಕುಳಿತುಕೊಳ್ಳಲಿಕ್ಕೆ ಬಂದಿಲ್ಲ ದೇವೇಂದ್ರ ದೇಶ ಅವರೇ, ನಿಮ್ಮನ್ನು ಅರೆಸ್ಟ್ ಮಾಡಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. ಲೇ ಇನ್ಸ್ಪೆಕ್ಟರ್, ಮೈಯಲ್ಲಿ ಎಚ್ಚರಿದ ತಾನೆ ಯಾರದೋ ಮನೆಗೆ ಹೋಗಬೇಕಾದ ನೀನು ಎಚ್ಚರ ತಪ್ಪಿ ಇಲ್ಲಿಗೆ ಬಂದಂತೆ ಕಾಣುತ್ತದೆ. ಮೊದಲೇ ಯಾರ ಮನೆಗೆ ಹೋಗಬೇಕೆಂಬುದು ಸರಿಯಾಗಿ ಅಡ್ರೆಸ್ ತೆಗೆದುಕೊಂಡು ಹೋಗು. ಇದು ದೇವೇಂದ್ರ ದೇಶ ಅವರ ಮನೆ ತಾನೇ? ಹೌದು. ಹಾಗಾದ್ರೆ ನಾನು ಸರಿಯಾಗಿ ಅಡ್ರೆಸ್ಗೆ ಬಂದಿದ್ದೇನೆ. ಲೇ ತಮ್ಮ ಪೊಲೀಸಪ್ಪ, ನಮ್ಮ ಗೌಡರು ಅರೆಸ್ಟ್ ಮಾಡಾಕ ಏನ್ ಕಾರಣ ಐತೆ ತಮ್ಮ ಪೊಲೀಸಪ್ಪ? ಕಾರಣ ಇದೇ ಮುನಿಯಪ್ಪ. ಇದೇ ಊರಿನ ಶ್ರೀರಾಮಚಂದ್ರ ಎಂಬ ಆ ರೈತನ ಆಸ್ತಿಯನ್ನು ಈ ದೇಶವರು ಅಕ್ರಮದಿಂದ ತಮ್ಮ ಕೈವಶ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಅದೇ ಶ್ರೀರಾಮಚಂದ್ರ ಹೆಂಡತಿ ಸಾವಿತ್ರಿ ಮತ್ತು ಅವರ ಮಗ ಪ್ರಶಾಂತ ಆ ಆಸ್ತಿ ನಮಗೆ ದೊರಕಿಸಿಕೊಡು ಎಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇ ಆಸ್ತಿ ಕಾರಣಕ್ಕಾಗಿ ನಿಮ್ಮ ಅರೆಸ್ಟ್ ಮಾಡಿಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಅರೆಸ್ಟ್ ಮಾಡೋದಕ್ಕೆ ಏ ಇನ್ಸ್ಪೆಕ್ಟರ್, ಈ ನಿನ್ನ ಕೋರ್ಟ್ ಕಚೇರಿ ಅಲ್ಲ, ಈ ದೇಶಗಟ್ಟಿ ಮನೆತನದವರಿಗೆ ಇದು ಏನು ಹೊಸದಲ್ಲ ಮಗ. ನಿನ್ನ ಕೋರ್ಟಿಗೆ ನಾನೇ ಬಂದು ಭೇಟಿ ಆಗುತ್ತೇನೆ. ಇಲ್ಲಿಂದ ಹೊರಡು. ನೋಡಿ ದೇಶವರೇ, ಊರಿಗೆ ದೊಡ್ಡವರೆಂದು ತಿಳಿದು ನಾನು ಹೋಗುತ್ತೇನೆ. ನಾಳೆ ನೀವೇ ಬಂದು ಸ್ಟೇಷನ್ಗೆ ಭೇಟಿಯಾಗಿ ಬರುತ್ತೇನೆ. ಸಾವಿತ್ರಿ, ಗಂಡ ಸತ್ತ ಮುಂದೆ ಬದುಕಲೆಂದು ಸುಮ್ಮನೆ ಬಿಟ್ಟರೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಯಾ ಸೊಕ್ಕಿನ ಹೆಣ್ಣೆ. ಸುಮ್ಮನೆ ನಾವು ಹೇಳಿದಲ್ಲಿ ಸಹಿ ಹಾಕಿದರೆ ಸರಿ, ಇಲ್ಲ ಮುಂದೆ ಏನು ಮಾಡಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಲೋ ಹಲೋ ಹಲೋ. ದೇವೇಂದ್ರ, ನನಗೆ ಬೇಕಾದ ಹಣ ಇನ್ನೂ ಬರಲೇ ಇಲ್ಲ. ರಾಜೇಂದ್ರ, ಬೆಳಿಗ್ಗೆ ನನ್ನ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೇನಲ್ಲ. ದೇವೇಂದ್ರ, ನಿನ್ನ ಗೌಡ್ಕಿ ಕುತಂತ್ರಿ ಈ ರಾಜೇಂದ್ರನಿಗೆ ಬೇಡ. ಸಂಜೆ 6 ಗಂಟೆ ಒಳಗಡೆ ನನಗೆ ಬೇಕಾದ ಹಣ ಬರದಿದ್ದರೆ ನಿನ್ನ ಎಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡುತ್ತೇನೆ. ರಾಜೇಂದ್ರ, ನೀನು ಹೋಗಿ ಆ ರಾಜೇಂದ್ರನಿಗೆ ಹಣ ಕೊಟ್ಟು ಬಾ. ನಾನು ಹೋಗಿ ಆ ಸಾವಿತ್ರಿ ಮನೆಗೆ ಹೋಗಿ ಸಹಿ ಹಾಕಿಸ್ಕೊಂಡು ಬರ್ತೇನೆ. ಮುನಿಯ, ಹೇಳ್ರಿಯಪ್ಪ ಗೌಡ್ರ, ನಡಿ ಹೋಗೋಣ. ಹೋಗಣ್ಣ ಆಯ್ತು ಭಯ್ಯ. ಅವ್ರ ಆಸ್ತಿ ಮ್ಯಾಗ ಕಣ್ಣು ಹಾಕಿದ್ದು ಕರೆ ಐತಿ. ಆ ಪ್ರಶಾಂತ ಕೈಯಾಗ ಈ ಮಕ್ಳು ಏನಾರ ಸಿಕ್ಕ್ರ ನಿಮ್ ಕಣ್ಣು ಬುದ್ಧಿ ಕೆತ್ತ ಗುಂಡನ ಆಗ್ತದೆ ಮಗನ ಮಕ್ಕಳ.